ಆಮೇಲೆ ಬಿಲ್ ಬಂದಾಗ ಗೊತ್ತಾಯ್ತು ಅದು 230 rupees. ಅಂದ್ರೆ ಫ್ಲೇವರ್ಗೆ ಎಕ್ಸ್ಟ್ರಾ 200 rupees ಚಾರ್ಜ್. ಹೆಂಗೆ ಇನ್ನ ಅವ್ರ ಮುಂದೆ ಬೇಡ ಅನ್ನಕ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಿರಿಶ್ರೀ ಕನ್ನಡ ವಿಲಾಗ್ಸ್. ನಾನು ಗಿರಿ. ನಾನು ಶ್ರೀ. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ಭಾನುವಾರ ಆಗಿದ್ರಿಂದಾಗಿ ಸಾಯಂಕಾಲ ನಮ್ಮ ಮನೆಯವ್ರನ್ನ ಕರ್ಕೊಂಡು ಕೋರಮಂಗಲ ಫೋರಮ್ ಅಲ್ಲ ನೋಡ್ಕೊಂಬರೋಣ ಅಥವಾ ಸುತ್ತಾಡ್ಕೊಂಬರೋಣ ಅಂತ ಹೊರಟ್ವಿ. ಸೊ ಇವತ್ತು ಭಾನುವಾರ ಆಗಿದ್ರಿಂದಾಗಿ ಕೋರಮಂಗಲ 5th ಬ್ಲಾಕ್ನಲ್ಲಿ ತುಂಬಾ ರಶ್ ಇತ್ತು. ಕೊನೆಗೂ ಕೂಡ ಟ್ರಾಫಿಕ್ನೆಲ್ಲ ದಾಟ್ಕೊಂಡು ನಾವು ಕೋರಮಂಗಲ ಫೋರಮ್ ಅಲ್ನ ತಲುಪಿದ್ವಿ. ಮಾಲ್ ಒಳಗಡೆಗೆ ಹೋದ್ವಿ. ಮಾಲ್ ಒಳಗಡೆಗೆ ಹೋದ ತಕ್ಷಣನೇ ಬ್ಯಾಗ್ನ ಚೆಕಿಂಗಿಗೆ ಕೊಟ್ವಿ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಅಲ್ಲೊಂದು ಮಿರರ್ ಕಾಣಿಸ್ತಿತ್ತು. ಹೇಗೆ ರೆಡಿ ಆಗಿದ್ದೀನಿ ಅಂತ ಅಲ್ಲೊಂದು ಫೋಸ್ ತೊಗೊಂಡೆ. ನೆಕ್ಸ್ಟು ಸ್ಲಿಪ್ಪರ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಸೊ ಕಲೆಕ್ಷನ್ಸ್ ನೋಡೋಣ ಏನೇನಿದೆ ಅಂತ ಹೋದೆ. ಆ್ಯಂಡ್ ಈ ಸ್ಲಿಪ್ಪರ್ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು. ಎಷ್ಟು ಪ್ರೈಸ್ ಇರ್ಬೋದು ಅಂತ ಹೋಗಿ ನೋಡಿದ್ರೆ 1400-500 rupees. ಇಟ್ಸ್ ಓಕೆ. ಮತ್ತು ಇನ್ನೊಂದು ಕ್ಯೂಟಾಗಿತ್ತು, ಅದು ಸಿಂಪಲ್ ಆಗಿತ್ತು. ಎಷ್ಟು ಪ್ರೈಸ್ ಇರ್ಬೋದು ಅಂದರೆ 1299. ಸೊ ಬ್ಯಾಗ್ ಕಲೆಕ್ಷನ್ನ ನೋಡಿದೆ, ರೇಟ್ ಅಂತೂ ನೋಡೋಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಹಂಗೆ ದೂರದಿಂದ ನೋಡ್ಕೊಂಡು ಬಂದೆ. ಮೇಲ್ಗಡೆ ಫ್ಲೋರಿಗೆ ಬಂದಾಗ ಕುರ್ತಾ ಸೆಟ್ಸ್ಗಳಿದ್ವು. ಕುರ್ತಾ ಸೆಟ್ಸ್ಗಳು ಓಕೆ, ಪ್ರೈಸ್ ವೈಸು ಸ್ವಲ್ಪ ಓಕೆ ಇತ್ತು, ನೋಡೋದಕ್ಕೂ ಸ್ವಲ್ಪ ಕ್ಯೂಟಾಗಿದ್ವು. ಗೌನ್ಸ್ಗಳೆಲ್ಲ ಇದ್ವು. ಆ್ಯಂಡ್ ಕ್ಯೂಟ್ ಒಕೇಶನ್ಸ್ಗೆ, ಫಂಕ್ಷನ್ಸ್ಗೆ, ಪಾರ್ಟಿ ವೇರ್ಗೆಲ್ಲ ಹಾಕೊಳ್ಳೋದಕ್ಕೆ ತುಂಬ ಕ್ಯೂಟಾಗಿತ್ತು ಗೌನ್ಸ್ಗಳು. ಬಟ್ ನಾವೇನೂ ಪರ್ಚೇಸ್ ಮಾಡಲಿಲ್ಲ, ಯಾಕಂದರೆ ಸುಮ್ಮನೆ ಜಸ್ಟ್ ವೀಕೆಂಡ್ನ ಟೈಮ್ ಪಾಸ್ ಮಾಡೋದಕ್ಕಂತ ಹೋಗಿದ್ದು. ಹಾಗೆ ಸುಮ್ಮನೆ ಏನೇನು ಕಲೆಕ್ಷನ್ಸ್ ಇದೆ, ಎಷ್ಟೆಷ್ಟು ಪ್ರೈಸ್ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಸ್ವಲ್ಪ ನನಗೆ. ಸೊ ಪ್ರೈಸ್ ಎಷ್ಟಿದೆ ಅಂತೆಲ್ಲ ಹಾಗೆ ನೋಡ್ತಾ ಇದ್ದೆ. ಮತ್ತು ಕಿಡ್ಸ್ ಕಲೆಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಹೆಣ್ಮಕ್ಳು ಡ್ರೆಸ್ ಅಂತ ತುಂಬ ಕ್ಯೂಟ್ ಆಗಿದೆ. ಬಟ್ ಹಾಗೇನೇ ಇದೆ ಪ್ರೈಸ್ ಕೂಡ. ಮತ್ತು ಒಂದು ಇದು ಕ್ಯೂಟು ಪರ್ಸು ಯೂನಿಕಾಗಿ ಕಾಣಿಸ್ತಿತ್ತು. ಆ್ಯಂಡ್ ಬಾಯ್ಸ್ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಕೋರಮಂಗಲ ಫೋರಮ್ ಮಾಲ್ಗೆ ಬಂದಾಗಲೇ ಗೊತ್ತಾಗೋದು ಇಲ್ಲೆಲ್ಲ ಇಷ್ಟೊಂದು ಅಲ್ಟಿಮೇಟ್ ಆಗಿರೋಂಥ ಬ್ರ್ಯಾಂಡೆಡ್ ಕಂಪ್ನಿಗಳಿದ್ದಾವೆ ಅಂತ. ಸೊ ನಾವು ನಾರ್ಮಲಾಗಿ ನಮ್ಮ ಲೋಕಲ್ ಏರಿಯಾಗಳಲ್ಲೇ ತಗೊಳ್ಳೋದ್ರಿಂದಾಗಿ ನಮಗೆ ಬ್ರ್ಯಾಂಡ್ಗಳ ಪರಿಚಯ ಅಷ್ಟೊಂದಾಗಿರಲ್ಲ. ಸೊ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಮಗೆ ಇಲ್ಲಿ ತುಂಬ ಉಚಿತವಾದ ಬ್ರ್ಯಾಂಡ್ಗಳು ಐಟಮ್ಗಳು ಸಿಗ್ತವೆ. ಹಾಗೆ ಕ್ಯೂಟ್ ರೋಸ್ ಗೋಲ್ಡ್ ಕಲೆಕ್ಷನ್ಸ್ ಕೂಡ ಇತ್ತು. ನೀವೇ ನೋಡ್ತಾ ಇರ್ಬೋದು, ನೆಕ್ಕಿಗೆ, ಇಯರಿಂಗ್ಸ್ಗೆ ಎಷ್ಟು ಕ್ಯೂಟ್ ಸಿಂಪಲ್ ಕಲೆಕ್ಷನ್ಸ್ಗಳಿವೆ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ಗಳು. ಹಾಗೆ ನನ್ನ ಮಗನ್ನ ಕರ್ಕೊಂಡು ಒಳಗಡೆ ಇರುವಂಥ ಗೇಮ್ ಝೋನ್ಗೆ ಅಂತ ಹೋದ್ವಿ. ಆ ಗೇಮ್ ಝೋನ್ಗಳನ್ನಂತೂ ಆಲ್ರೆಡಿ ತುಂಬಾ ಮಕ್ಕಳು ತುಂಬೋಗಿದ್ರು. ನನ್ನ ಮಗನ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಅವನು ಕೇಳ್ತಾನೆ ಇದ್ದ, ನನಗೆ ಯಾವ್ದಾರು ಆಟ ಆಡಿಸಿಪ್ಪ ಅಂತ. ಅಲ್ಲಿ ನೋಡಿದಾಗ ಕೊನೆಗೆ ಒಂದು ಕಾರು ಇತ್ತು. ಸೊ ಆ ಕಾರ್ ಒಳಗಡೆ ಕೂರಿಸಿ ಅವನ್ನ 5 ನಿಮಿಷ ಆಟ ಆಡಿಸಿದ್ವಿ. ಜೊತೆಗೆ ನನ್ನ ಮಿಸ್ಸಸ್ ಕೂಡ ಅವನ ಜೊತೆಯಲ್ಲೇ ಹೋಗಿ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾಯಿದ್ರು. ಹಾಗೆ ನಮ್ಮ ಅಮ್ಮನೂ ಕೂಡ ಕೂರಿಸಿ ಅವ್ರನ್ನೂ ಸ್ವಲ್ಪ ಖುಷಿ ಪಡಿಸಿದ್ವಿ. ನನ್ನ ಮಗನ ಜೊತೆ ಅವರು ಕೂಡ ಆಟ ಆಡಿ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರು. ನನ್ನ ಮಗನಿಗೆ ಒಂದು ದೊಡ್ಡ ಗನ್ ತಗೊಂಡು ಆ ಗನ್ ಗೇಮ್ ಕೂಡ ಆಡಿಸಿದ್ವಿ. ಅಲ್ಲಿ ಬೇಜಾನ್ ಗೇಮ್ಗಳಿದ್ದು, ಅದರಲ್ಲೊಂದು ಸ್ಕೂಟ್ರ್ ಗೇಮ್ ಕೂಡ ಆಡ್ದ ಅವನು. ತುಂಬಾ ಖುಷಿಪಟ್ಟ ಇವತ್ತು. ಸೊ ನಾವು ಅದನ್ನು ಮುಗಿಸ್ಕೊಂಡು ಮೇಲ್ಗಡೆ 3rd ಫ್ಲೋರಿಗೆ ಬಂದ್ವಿ. ಸೊ 3rd ಫ್ಲೋರಿಗೆ ಬಂದಾಗ ಇಲ್ಲಿರುವಂಥ ಜಾಗ ಅಂದರೆ ಸಿನಿಮಾ ಥಿಯೇಟ್ರ್ಗಳು, ಅಂದರೆ ಐಮ್ಯಾಕ್ಸು, PVR ಇದೆಲ್ಲ. ಸೊ ಇಲ್ಲಿರೋ ಸಿನಿಮಾ ಪೋಸ್ಟ್ಗಳು ನೋಡಿದ್ಮೇಲೆ ಗೊತ್ತಾಗಿದ್ದು ಎಷ್ಟೋ ಸಿನಿಮಾಗಳು ಆಲ್ರೆಡಿ ರಿಲೀಸ್ ಆಗಿದ್ದಾವೆ, ಇನ್ನೂ ರಿಲೀಸ್ ಆಗುವಂಥವು ಇದ್ದಾವೆ ಅಂತ. ಕನ್ನಡದ ಕೆಲವು ಸಿನಿಮಾಗಳು ಕೂಡ ರಿಲೀಸ್ ಆಗಿದ್ದಾವೆ, ರಾಮಾಯಣ ಅಂತ. ಹಾಗೆಯೇ ಧನಂಜಯ್ ಅವ್ರದ್ದು ಕೂಡ ಒಂದು ಮದರ್ ಪ್ರಾಮಿಸ್ ಅಂತ ಕೂಡ ಒಂದು ರಿಲೀಸ್ ಆಗಿದೆ. ಕೆಲವು ಶಿವರಾಜ್ ಕುಮಾರ್ ಮತ್ತು ಗಣೇಶ್ ಸಿನಿಮಾಗಳು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ನಾವು ಯೂಶಲಿ ಮಾಲ್ಗೆ ಬರೋದು ತುಂಬಾ ಕಮ್ಮಿ. ಯಾವಾಗ ಅಂದರೆ ಡಿಸೆಂಬರ್ ಟೈಮಲ್ಲಿ ಕ್ರಿಸ್ಮಸ್ಸಿಗೆ ಬರ್ತೀವಿ ಅಷ್ಟೇ. ಸೊ ಏನಾದರೂ ಬರ್ಗರ್ ಅಥವಾ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಬಂದ್ವಿ. ಲಕ್ಕಿನೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ. ಅವ್ನು ಎಂಜಾಯ್ ಮಾಡೋದು ನೋಡಿ ನನಗೂ ಖುಷಿ ಆಯಿತು. ಒಂದು ಒಳ್ಳೆ ಸಂಡೇ ಕಳೆದಂಗೆ ಫೀಲ್ ಆಯಿತು. ಸೊ ಇವತ್ತು ನಮ್ಮ ಮಿಸ್ಸಸ್ ಏನು ಮಾಡಿದ್ರು ಅಂತಂದರೆ, ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ ಹೋಗಿ 30 ರೂಪಾಯಿ ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ ಹೋಗಿ 300 ರೂಪಾಯಿ ಕೊಟ್ಟು ಒಂದು ಐಸ್ ಕ್ರೀಮ್ ತೊಗೊಂಬಂದಿದ್ರು.
ತುಂಬ ಅದ್ಭುತವಾದ ಕೆಲಸ ಮಾಡಿದರು ಅಂದ್ಕೊಳ್ಳಿ. ನಾನು ಬರ್ಗರ್ ತೊಗೊಂಬರೋಣ ಅಂತ ಹೋದೆ. ಸೊ ಬರ್ಗರಲ್ಲಿ ಏನೋ ಸ್ವಲ್ಪ ಸರ್ವರ್ ಇಶ್ಯೂ ಇದರಿಂದಾಗಿ ಅದು ಬುಕ್ ಆಗಲಿಲ್ಲ. ಕೊನೆಗೆ ನಾನು ಹಾಟ್ ಡಾಗ್ ತೊಗೊಂಡೆ. 3 ಹಾಟ್ ಡಾಗ್ ತೊಗೊಂಡು ಅದನ್ನು ತಿನ್ಕೊಂಡ್ವಿ. ಸೊ 30 ರೂಪಾಯಿ ಐಸ್ ಕ್ರೀಮ್ ತರಕ್ಕೆ ಹೋಗಿ 300 ರೂಪಾಯಿ ಐಸ್ ಕ್ರೀಮ್ ತಂದಿದ್ರಿಂದಾಗಿ ನಾನಂತೂ ಅವ್ರನ್ನ ತುಂಬಾ ಗೋಳಿಕೊಂತ ಇದ್ದೆ, 300 ರೂಪಾಯಿ ವೇಸ್ಟ್ ಮಾಡಿದ್ರಿ ಅಂತ. 30 ರುಪೀಸ್ ಐಸ್ ಕ್ರೀಮ್ ತಗೋಬರಕ್ ಹೋಗಿದ್ದೆ. ಅಲ್ಲಿ ಕೋನ್ ರೇಟ್ 30 ರುಪೀಸ್ ಅಂತ ಬರ್ತಿತ್ತ, ಆದ್ರೆ ಫ್ಲೇವರ್ ಸಪ್ರೇಟ್ ರೇಟ್ ಇದೆ, ಅದ್ ನನಗ್ ಗೊತ್ತಿಲ್ಲ. 30 ರುಪೀಸ್ ಐಸ್ ಕ್ರೀಮ್ ಅಲ್ವಾ ಅನ್ಬಿಟ್ಟು ಆರ್ಡರ್ ಮಾಡ್ಬಿಟ್ಟೆ. ಆಮೇಲೆ ಬಿಲ್ ಬಂದಾಗ ಗೊತ್ತಾಯ್ತು ಅದು 230 ರುಪೀಸ್, ಅಂದ್ರೆ ಫ್ಲೇವರ್ಗೆ ಎಕ್ಸ್ಟ್ರಾ 200 ರುಪೀಸ್ ಚಾರ್ಜ್. ಹೆಂಗೆ ಇನ್ನ ಅವ್ರ ಮುಂದೆ ಬೇಡ ಅನ್ನಕ್ ಆಗಲ್ಲ ಅಂತ 230 ರುಪೀಸ್ ಐಸ್ ಕ್ರೀಮ್ ತಿಂದಿರೋದು ಇವತ್ತು. ಬೇಜಾರಾಗ್ತಾ ಇದೆ. ಇಟ್ಸ್ ಓಕೆ. ಸಂಡೇ ಈವ್ನಿಂಗ್ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.